ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಮನೆ ಮುಂದೆನೇ ಸ್ವಲ್ಪ ಪುದೀನ ಬೆಳೆದಿತ್ತಲ್ವ, ಫ್ರೆಶ್ ಆಗೇ ಇತ್ತು ಅಂತ ಕಿತ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಈ ರೀತಿ ಚಿಕನ್ ಫ್ರೈನ ಗಟ್ಟಿಗೆ ಈ ಥರ ಫ್ರೈ ಮಾಡ್ಕೊಂಡು ತಿಂದ್ರೇ ಸಮಾಧಾನ ಆಗೋದು. ಸಾಂಬಾರಲ್ಲಿ ಆ ಥರ ಎಲ್ಲ ಪೀಸ್ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಫ್ರೈ ಮಾಡಿದ ತಕ್ಷಣ ತಟ್ಟೆಗೆ ಹಾಕೊಂಡು ತಿಂತಾ ಇದ್ರೇ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ. ನಾವು ಇದಕ್ಕೆ ರುಬ್ಬೋದು ಬೇಡ, ಏನು ಬೇಡ, ಜಸ್ಟ್ ಈ ಥರ ತರಕಾರಿ ಒಂದು ಹಚ್ಚಿಟ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಇಲ್ಲಿ ಒಂದು 10ರಿಂದ 12 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಈರುಳ್ಳಿನ ತೆಗೆದು ಇಟ್ಕೊಂಡಿದ್ದೀನಿ. ಒಂದು 3 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಈರುಳ್ಳಿ ತೊಗೊತಾ ಇದ್ದೀನಿ. ಈ ರೀತಿ ನಾವು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಗ್ರೇವಿ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಔಟ್ಸೈಡ್ ಹೋಗಿರ್ತೀವಿ, ಇವಾಗ ಚಿಕನ್ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಈರುಳ್ಳಿ ಹಿಂಗಂದರೆ ಪುಡಿ ಪುಡಿ ಆಗ್ತಾ ಇದೆ, ಆ ಥರ ಕಟ್ ಮಾಡ್ಕೊಬೇಕು ನಾವು. ಇಲ್ಲಿ ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಸಿಮೆಣ್ಸಿಕಾಯಿ ಫಸ್ಟ್ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಿಕನ್ಗೆ. ಆಮೇಲೆ ನಾವು ಪುದೀನ ಹಾಕ್ಕೊತಾ ಇದ್ದೀನಿ. ಎಣ್ಣೆಲೇ ಇದೇ ರೀತಿ ಪುದೀನ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆನ್ಸ್ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಸಮೇತನು. ನೋಡಿ, ಈ ಥರ ಎಲ್ಲ ಎಣ್ಣೆ ಎಲ್ಲ ಫುಲ್ ಕಡಿಮೆ, ಎಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಹಸಿಮೆಣ್ಸಿಕಾಯಿನ ಹಾಕ್ಕೋಬೇಕು ಚಿಕನ್ನಿಗೆ ಮಾತ್ರ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಈ ಥರ ಎಲ್ಲ ಈರುಳ್ಳಿ ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗೋದ್ರೂ ಈ ಕಡೆ ನೋಡಿ 3 kg ಚಿಕನ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಜಾಸ್ತಿ ಸುಮ್ಮನೆ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ, ಇದಕ್ಕೇನು ಮಾಡ್ಕೊತಾ ಇಲ್ಲ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಬೆಂದಿತ್ತಲ್ವ ಅದಕ್ಕೇ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಎಣ್ಣೆಲೆ ಅರಿಶಿನ ಪುಡಿ ಹಾಕೋದ್ರಿಂದ ನೀವು ಚಿಕನ್ ಕೆಲವು ಪೀಸ್ ತಿನ್ನುವಾಗ ನೀಸು ಬರುತ್ತೆ ಅಂತಿರಲ್ವ, ಆ ಸ್ಮೆಲ್ ಏನೂ ಬರೋದಿಲ್ಲ. ನಾವು ಈ ಥರ ಅರಿಶಿನ ಪುಡಿ ಎಣ್ಣೆಗೆ ಅರಿಶಿನ ಪುಡಿ ಉಪ್ಪು ಹಾಕೋದ್ರಿಂದ. ನೋಡಿ, ನಾನು ಪೀಸು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ದಪ್ಪ ಇಲ್ಲ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಪೀಸು ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟು ಸಮೇತ ಅದ್ಭುತವಾಗಿರುತ್ತೆ. ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ದಪ್ಪ ದಪ್ಪ ಪೀಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಸಪ್ಪೆ ಇರುತ್ತಲ್ಲ ಪೀಸ್ ಎಲ್ಲ. ಈ ಥರ ಸಣ್ಣ ಸಣ್ಣದಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು 10 ನಿಮಿಷ ಆಯಿತು ಆಗಲೇ ಚಿಕನ್ ಈ ಥರ ಎಲ್ಲ ನೀರು ಬಿಟ್ಟಿದೆ. ನಾನು ಸ್ವಲ್ಪನೂ ಸಹ ನೀರು ಹಾಕಿಲ್ಲ, ಅದ್ರಲ್ಲಿ ಚಿಕನಲ್ಲಿ ಇರೋದೇ ನೀರೆಲ್ಲ ಹೊರಗಡೆ ಹಾಕಿ ಬಂದಿದೆ ಅದು. ಈ ಕಡೆ ಸಣ್ಣದಾಗಿ ಟೊಮೊಟೊ ಹಚ್ಕೊತಾ ಇದ್ದೀನಿ. ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಮೇತ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರಲ್ಲೆಲ್ಲ ಹಚ್ಚಿ ಹಾಕೋದೇ ನಾವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೆ ಜಜ್ಜಿ ಹಾಕ್ಕೋಬೋದು, ನಾನು ಇಲ್ಲಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಚೆನ್ನಾಗೆಲ್ಲ ನೀರು ಬಿಟ್ಕೊಂಡಿರುವಾಗ ಒಂದು ಅರ್ಧ ಗಂಟೆ, ಒಂದು 1/4 ಗಂಟೆ ಏನಾದರೂ ಆಗಿರಬೇಕು. ಅದನ್ನು ಚೆನ್ನಾಗಿ ಪೀಸೆಲ್ಲ ಕುದ್ಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 3 kg ಚಿಕನ್ಗೆ ಅನ್ನಂಗೆ 1 ಸ್ಪೂನ್ 1 kgಗೆ ಅನ್ನಂಗೆ ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾವು ಈ ಕಡೆ ಟೊಮೆಟೊ ಕೊತ್ತಂಬರಿ ಹಾಕ್ಕೋಬೇಕು. ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತೆ, ಬೇರೆ ಬಾಣಲಿಲ್ಲ ಅದರಿಂದ ನಾನ್ ಸ್ಟಿಕ್ ಆಗಿರೋಂಥ ಹಿಡಿಯಲ್ಲ. ನೋಡಿ, ಎಲ್ಲ ಈ ಥರ ಎಲ್ಲ ಆದಮೇಲೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದಾಗಿತ್ತಲ್ವ, ಆಮೇಲೆ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತೂ. ನಾನು ಧನಿಯಾ ಪುಡಿ, ಖಾರದ ಪುಡಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ. ಚಿಕನ್ ಮಸಾಲೆ ಇರುತ್ತಲ್ಲ ಅವೇ ಪ್ಯಾಕೆಟೇ, ನೀವು ಯಾವುದು ಇದೆಯೋ ಅದನ್ನ ತೊಗೊಳ್ಳಿ. ತೇಜು ಬರುತ್ತೆ, ಆಚಿ ಬರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಶಕ್ತಿ ಚಿಕನ್ ಮಸಾಲೆ, ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಒಮ್ಮೆ ಎಲ್ಲಾದರೂ ಇದ್ದರೆ ಟ್ರೈ ಮಾಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚಿಕನ್ ಫ್ರೈ ರೆಡಿ ಆಗುತ್ತೆ ಅಂತಲೇ. ಇದ್ರ ಜೊತೆಗೆ ನೀವೇನಾದ್ರು ಕುಷ್ಕಾಯನ್ನು ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರಂದರೆ ಬಿರಿಯಾನಿ ಥರನೇ ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ರೆಸಿಪಿ. ಇದಕ್ಕೇ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ಗೆ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ, ಘಮನೂ ಅದೇ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ. ಈ ಥರ ಸ್ವಲ್ಪ ಗರಂ ಮಸಾಲ ಹಾಕಿ ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಚೆನ್ನಾಗಿ ರೋಸ್ಟ್ ಆದರೆ ಚಿಕನ್ ಪೀಸು ಚೆನ್ನಾಗಿ ಉಪ್ಪು ಖಾರ ಇರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಯಿತು ಅಂತಲೇ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.